ವೇಟ್ ಮಾಡಿ ಇಬ್ರು ಸೇರಿ ಆ ಕಡೆ ಹೋಗಿ ಆ ಕಡೆ ಹೋಗಿ ಅಣ್ಣ ಆ ಕಡೆ ಹೋಗಿ ಅಣ್ಣ ಅಲ್ಲಿಂದ ಹೋಗಿ ಆ ಕಡೆ ಹೋಗಿ ಅಣ್ಣ ಶಂಕರಣ್ಣ ಶಂಕರಣ್ಣ ಆ ಕಡೆ ಹೋಗಿ ಆ ಕಡೆ ಹೋಗಿ ಈ ಕಡೆ ಬನ್ನಿ ಮುಂದೆ ಬನ್ನಿ ಮುಂದೆ ಹೋಗಿ ಇಲ್ಲ ಹಿಂದೆ ಬನ್ನಿ ಇದೆಲ್ಲ ನಿಮ್ಗೆ ಸಲ್ಲಬೇಕಪ್ಪ ಹೋರಾಟಗಾರ ನೀವು ಹೋಗಿ ಬಿಡ ಆಮೇಲೆ ಆಮೇಲೆ ಅಂತ ಹೋಗಿ ಫೋಟೋ ತೆಗಿ ಹೋಗಿ ಗೊತ್ತಿಲ್ಲ ನಾವು ಇಲ್ಲ ಅದು ನಾವು ನಿರಂತರವಾಗಿ 33 ದಿವಸ ಮಾಡ್ತಾನೆ ಇದ್ವಿ. ಬಟ್ ನೀವು ಒಳಗಡೆ ಎಲ್ಲ ಸಹಿಸ್ಕೊಂಡು ಸೈಲೆಂಟ್ ಆಗಿ ಮುಗಿಸಿದ್ರಲ್ಲ, ಅದು ದೊಡ್ಡ ವಿಚಾರ. ಅಣ್ಣ ಸಾಹೇಬ್ ಹೇಳಿಬಿಟ್ಟು ಧನ್ಯವಾದಗಳು ಹೇಳ್ಬಿಡಿ ನೀವು. ಬಂಧುಗಳೇ, ಇವತ್ತು ಏನು ನಮ್ಮ ರಾಜ್ಯದ ಸುಮಾರು 36 ವರ್ಷಗಳಿಂದ ಕೂಡ ರಾಜಕಾರಣದಲ್ಲಿ ನಮ್ಮ ಸಮುದಾಯದ ಪರವಾಗಿ ಕೆಲಸ ಮಾಡ್ತಾ ಇರುವಂಥ ಸನ್ಮಾನ್ಯ ಶ್ರೀ ಆರ್ ಜಿ ತಿಮ್ಮಪ್ಪುರ ಅವ್ರನ್ನ ಇವತ್ತು ಅವ್ರ ಗೃಹ ಕಚೇರಿ ಭೇಟಿ ಮಾಡಿ ಏನು ಇವತ್ತು ನಮ್ಮ ರಾಜ್ಯ ಸರ್ಕಾರದಲ್ಲಿ ಒಳಗಿಸ್ತಾದ ವಿಚಾರದಲ್ಲಿ ಅವ್ರ ಒಳಗೇನೆ ಅವರು ಮತ್ತು ಕೆ ಎಚ್ ಮುನಿಯಪ್ಪ ಅವರು ಸೈಲೆಂಟ್ ಆಗಿ ಕೂಗಾಡದೆ ಕಿಚ್ಚಾಡದೆ ಒಂದು ಚಾಣಕ್ಯ ರೀತಿಯನ್ನು ಅನುಸರಿಸಿ ಈ ಒಳಗಿಸ್ತಾದ ಜಾರಿಗೊಳಿಸುವಂಥ ಪ್ರಯತ್ನ ಮಾಡಿ ಅದನ್ನು ಜಾರಿಗೊಳಿಸಿದರೆ ಅದಕ್ಕೋಸ್ಕರ ನಾವು ಕರ್ನಾಟಕ ರಾಜ್ಯ ಆದಿವಾಸಿಗಳ ಪರವಾಗಿ ಅವರಿಗೆ ಹೃದಯಪೂರ್ವಕವಾದಂಥ ವಂದನೆಗಳನ್ನ ಅದಕ್ಕೆ ನಾನು ವಿಶೇಷವಾಗಿ ಹೋರಾಟಗಾರರಿಗೆ ಈ ಪ್ರತಿಫಲ ಸಲ್ಲಬೇಕು. ಹೋರಾಟಗಾರರಿಗೆ ನಾನು ವಿಶೇಷವಾಗಿ ಅಭಿನಂದನೆ ಹೇಳ್ತಿದ್ದೀನಿ. 30-35 ವರ್ಷ ನಮ್ಮ ಹೋರಾಟದಲ್ಲಿ ಅಚಲತೆ ಹಾಗೂ ಗಟ್ಟಿಯಾಗಿ ನಾವು ಕುಂದದೆ ಇದು ಪಡೆದುಕೊಳ್ತಿರ್ತಕ್ಕಂಥ ಹೋರಾಟ ಏನು ಮಾಡಿದ್ದೀವಿ. ಇದ್ರ ಜೊತೆಗೆ ಹೋರಾಟಗಾರ ಎಲ್ಲರೂ ತಮ್ಮ ಸಂಘದ ಜೊತೆಗೆ ಎಲ್ಲ ಹೋರಾಟಗಾರರಿಗೆ ನಾನು ವಿಶೇಷವಾದ ಅಭಿನಂದನೆ ಹೇಳ್ತಾ ಇದ್ದೇನೆ. ಅದಕ್ಕೆ ಮುಖ್ಯಮಂತ್ರಿಗಳಿಗೂ ಎಂದು ನಾನು ಅಭಿನಂದನೆ ಎಲ್ಲರಿಗೂ. ಸಾಹೇಬ್ ಇನ್ನೊಂದ್ಸರಿ ನಮ್ಮ ಸಿದ್ದರಾಜಣ್ಣ ಅವ್ರ ಬಗ್ಗೆ ಒಂದೇ ಮಾತಾಡ ಸಿದ್ದರಾಜಣ್ಣ ಅವ್ರ ಬಗ್ಗೆ ಕುಟುಂಬರಿಗೆ ಇದ್ರ ಜೊತೆಯಾಗಿ ಸಿದ್ದರಾಜ್ ಅವರು ವಿಶೇಷವಾದ ಒಂದು ಕಾಳಜಿ, ವಿಶೇಷವಾದ ಒಂದು ಶಕ್ತಿ ಪ್ರದರ್ಶನ, ಅದ್ರ ಜೊತೆಗೆ ಮಾತನಾಡ್ತಕ್ಕಂಥ ರೀತಿ, ಎಲ್ಲರ ಜೊತೆಗೂಡಿಸಿ ಒಂದು ಕನ್ವಿನ್ಸ್ ಮಾಡ್ತಕ್ಕಂಥ ಕಲೆ ಸಿದ್ದರಾಜ್ ಅವ್ರಿಗಿತ್ತು. ಆ ಸಿದ್ದರಾಜ್ ಅವರ ಒಂದು ಪ್ರಯತ್ನ ಇವತ್ತು ಪ್ರತಿಫಲ ನೀಡಿದೆ. ಅದ್ರ ಜೊತೆ ಇರ್ತಕ್ಕಂಥ ಹೋರಾಟಗಾರರು ಬಹಳ ಜನ ಸಂಘ ಸಂಸ್ಥೆದವರು ಹೋರಾಟ ಮಾಡಿದ್ದಾರೆ. ಅವ್ರಿಗೆ ನಾನು ಸ್ವಲ್ಪ ದಲಿ ಮಾರಿದ ಒಂದು ಸಮಸ್ಯೆ ಏನಾದರೂ ಮಾಡಕ್ಕೆ ನಾನು ನಮಗೆ ನಮ್ಮ ಜನಸಂಖ್ಯೆ 6% ನೀವು ಇನ್ನೊಂದು ಕಮ್ಯುನಿಟಿ ಮತ್ತು ಅವ್ರು ಏನು ತಗೋತಾರೋ ನಮ್ದು ನಾವು ಪಡ್ಕೊಳ್ಳೋದಷ್ಟೇ ಯೋಚನೆ ಮಾಡಿ, ನಾನು ನಮ್ಮ ಕಮ್ಯುನಿಟಿದು ಏನಿದೆ ನಾನು 6% ಪಟ್ಟು ತಗೊಳ್ತೀವಿ. ಉಳಿಕಿದ್ರ ಬಗ್ಗೆ ನನ್ನ ಜೊತೆ ಚರ್ಚೆ ಮಾಡಿಬಿಟ್ರೆ ಸ್ವಾರಿ ಅಂತ ಏನೇನೋ ಒಟ್ಟಾರೆ ನಮ್ಮ ಜನಸಂಖ್ಯೆಗೆ ಅನುಕೂಲ ಆಗಿದೆ. ಇಲ್ಲ, ನಾವು ಕೂಡ ನೀವು ಹೋದ್ಮೇಲೆ 15 ತಾರೀಕು ಒಂದು ದಂಡೆ ಎಲ್ಲ ಹಾಕೊಂಡು ನಾವು ಹೇಳಿದ್ರೆ ರೈತರನ್ನು ಗಲಾಟೆ ಮಾಡ್ತಾರೆ. ಅದಕ್ಕೆ ನೋಡಪ್ಪ ಒಟ್ಟಾಗಿ ಇದು ಆಗಲೇಬೇಕು. ಬೇಕಾದ್ರೂ 10% ಹೆಚ್ಚಿಗೆ ತಗೊಬಿಡ್ಲಿ, ನಮ್ದು ಏನು ಅಭ್ಯಂತರ ತಗೊಳ್ಳೋದಿಲ್ಲ. ಒಟ್ಟಿನಲ್ಲಿ ಅಂಗೀಕಾರ ಆಗಬೇಕು. ಆದರೆ ನಮ್ಗೆಲ್ಲ ಸವಲತ್ತು ಸಿಗುತ್ತೆ. ಏನು 36 ವರ್ಷದಿಂದ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಅದು ಉದ್ಯೋಗ ಇರ್ಬೋದು, ಯಾವುದೋ ಒಂದು ಬಡ್ತಿ ಇರ್ಬೋದು, ರಾಜಕೀಯ ಸ್ಥಾನಮಾನ ಇರ್ಬೋದು, ಅಥವಾ ಒಂದು ಸಾಲ ಸೌಲಭ್ಯ ಇರ್ಬೋದು, ಎಲ್ಲರಲ್ಲೂ ನಮ್ಮ ಪಾಲು ಸಿಗುತ್ತೆ. ನಮ್ಗೇನು ನಷ್ಟ ಆಗೋದಿಲ್ಲ. ಹಂಗಾಗಿ ಮುಂದೆ ನಾವು ಅದನ್ನು ಉಪಯೋಗಿಸ್ಕೊಳ್ಳೋ ನಮ್ಮ ಕೈಲಿ ನಾನು ಹೇಳಿದೆ. ಇಲ್ಲ, ನಮಗೆ ಎದುರ್ಕೋಲ್ ಆಗಿದೆ. ಅವರು ರೈತರು ಒಂದು ವಾದ ಅವ್ರಿಗೆ ನಮ್ಗೆ ಆದದ್ದು
ನಾವು ಏದಲ್ಲಿ ಬರ್ತಿದ್ವಿ ನಾವೇ ಹೆಚ್ಚಿದ್ವಿ ಬರ್ತೀವಿ ನೀನ್ ಹೆಂಗ್ ಹೇಳ್ತಾ ಇದ್ದನ ಅದು ಅವರು ಅಲೈಡ್ ಕಾಸ್ಟ್ಗಳೆಲ್ಲ ಸೇರಿದ್ರೆ ನಾವು ಹೆಚ್ಚಾಕಿ ಅಂತವು ನಾವು ಹೇಳಿದ್ವಿ ಅಲೈಡ್ ಕಾಸ್ಟ್ಗಳನ್ನು ಬೈಪರ್ಕೇಟ್ ಮಾಡಕ್ಕೆ ಚರ್ಚೆ ಆಗ್ತದೆ. ಈಗ ಹೇಳಿದ ಒಂದು ಪ್ರಶ್ನೆ 4 ಲಕ್ಷ ಅಂದ್ರೆ ಒಂದು ದೊಡ್ಡ ಸಮಸ್ಯೆ. ನಮ್ಗೆ ಕೇಳಿದ್ರೆ ಅವ್ರು ಹೇಳ್ಕೊಂಡಿಲ್ಲ ಅಂದ್ರೆ ಅವ್ರು ತೆಗ್ದೇ ಹಾಕಿ ಅಂತ ಹೇಳಿ ಅವರು ಎಲ್ಲ ಸ್ಯಾಟಿಸ್ಫೈ ಇರಬೇಕು ಇದ್ರ ಅವಶ್ಯಕತೆನೇ ಅವ್ರಿಗಿಲ್ಲ. ಅವ್ರು ಮ್ಯಾಚ್ ಇಟ್ಬಿಟ್ರೆ ಅವ್ರನ್ನ ಹೊಡೆದಾಕ್ಬಿಡಿ ಇದಕ್ಕೆ ಆರೋಗ್ಯ ಕೊಡಿ ಅಂತ ನಾನು ಏಕೆ ಇದೀನು ಎರಡೂ ಅವ್ರು ಹಿಂದೂ ಕಮ್ಯುನಿಟಿಯಲ್ಲಿ ಇದ್ದಾವೆ. ಇವತ್ತು ನಾನು ಹೇಳ್ತಿದ್ದೀನಿ ಅದು ಮುಂದೆ ಬಂದಾಗ ಕಮಿಷನ್ ಆಯೋಗಗಳು ಬಂದಾಗ ಅದನ್ನು ವಿರೋಧ ಮಾಡಲಿ. ಅವ್ರು ಯಾವುದನ್ನು ಹೇಳಿಲ್ಲ ಅಂದರೆ ಯಾಕೆ ಈಗ ಅವರು ಸ್ಥಿತಿವಂತರಾಗಿರ್ಬೋದು ಅಥವಾ ಅವ್ರಿಗೆ ಬೇರೆ ಬೇರೆ ಹೇಳಿದ್ದು 3 ಅಂಶ ಹೇಳಿದ್ರಿ. ಬಟ್ ನಮ್ಮದು ಒಂದೇ ವಾರ ಇತ್ತು. ಅವರು ಬರ್ತಿಲ್ಲ ಅಂದಮೇಲೆ ಅವರು ಬೋಗಸಿ ಇರ್ತಾರೆ ಅಂತೇಳಿ ತೆಗೆದಾಕ್ಬಿಡ್ತೀವಿ. ನಾನು ತೆಗೆದಾಕ್ತೀನಿ ಒಳ್ಳೆ ಸರ್ವಿಸ್ ಯಾಕೋ ಅಂದರೆ ಕೆಲವರು ಅದರಲ್ಲಿ ಸುಮ್ಮನೆ ನಮಗೆ ಲಾಸ್ ಆಗ್ತದೆ. ಅವ್ರು ಎಲ್ಲಿ ಅನುಕೂಲ ಬರ್ತೈತೆ ಅಲ್ಲಿ ನಾವು ಮತ್ತೆ ಸೇರ್ತೀವಿ. ನಮ್ಮಲ್ಲಿ ಎಂಪ್ಲಾಯ್ಮೆಂಟ್ ಸಿಗುತ್ತೆ, ಇಲ್ಲಿ ಅಲ್ಲಿ ಸಿಗುತ್ತೆ, ಅದು ನಮಗೆ ಲಾಸ್ ಆಗುತ್ತೆ ಅಂತಕ್ಕಂಥದ್ದು. ಎಲ್ಲದಕ್ಕಿಂತ ಹೆಚ್ಚಿಗೆ ನಾವು ಏಕ್ ಬಂದದ್ದಂತೂ ಭಾಳ ಖುಷಿ. ಅದಕ್ಕೆ ಮುಖ್ಯಮಂತ್ರಿಗಳಿಗೆ ನಾವು ನೋಡಿ ನೀವು ರಿಸರ್ವೇಶನ್ ಕೊಡ್ಕೊತ ಬರ್ತಾರೆ ಅವಾಗ ಇಮಿಡಿಯೇಟ್ ಯಾರು ಕೊಡೋದು ಏಕ್ ಕೊಡೋದು ಆ ನಂತರ ಬಿ ಕೊಡೋದು. ಆ ಏಕ್ ಕೊಡೋದು ನಮ್ಗೆ ಲಾಭ ಆಗುತ್ತೆ. ಆಮೇಲೆ ನಾವು ಬಿ ಹೋಗಿದ್ರೆ ಒಂದ್ಸಲ ಈಗ ಹೋಗ್ಬಿಡ್ತೀವಿ. ಎಲ್ಲರೂ ಒಟ್ಟಾರೆ ಒಳ್ಳೆದು ಇಲ್ಲ ಸರ್. ಇದಂತೂ ಭಾಳ ಕಾಯಿ ಇಟ್ಕೊಂಡು ಭಾಳ ಸಮಾಧಾನ ಆಯ್ತಲ್ಲ. ಇಷ್ಟು ಈಗ ಹುಡುಗಿ ಇರ್ತೈತೆ ಅಂತೇಳಿ ಯಾಕೆ ನಮ್ಮ ಮಾದರ ಚೆನ್ನಯ್ಯ ಸ್ವಾಮಿಗಳು ಅವರು ಒಂದು ಪಕ್ಷದಲ್ಲಿ ಅವ್ರೆ BJP ಪಕ್ಷ ಏನೋ ತೆಗಿಬೇಕು ಏನೋ ಅಂತ ಹೇಳ್ಬೇಕು. ಅವರೆಲ್ಲ ತಲೆ ಹಾಕೋರು. ನಾನು ಅವ್ರ ಮಾತಾಡ್ಕೊಂಡು ಬಿಟ್ಬಿಟ್ಟಿದ್ದೀನಿ. ಸ್ಟೇಟ್ಮೆಂಟ್ ಮಾಡಿ ಹಂಗೆ ಮಾಡಬೇಕು. ನೀವು ಒಬ್ಬರು ಸಮಾಜ ಇಲ್ಲ ಹೇಳಿದ್ದೀನಿ ನಾನು ಬಡ ಜನರಿಗೆ. ಸ್ವಾಮೀಜಿಗಳು ಬರೋದೇ ತಪ್ಪು, ರಾಜಕಾರಣಕ್ಕೆ ಬರೋದೇ ತಪ್ಪು. ನೀವು ಮಠದಲ್ಲಿ ಇರಬೇಕು, ನಮ್ಮ ಸಮಾಜದಲ್ಲಿ ಅಭಿವೃದ್ಧಿ ಮಾಡಬೇಕು, ಶಿಕ್ಷಣ ದಾಸೋಹ ಕೊಡಿ, ಇದಕ್ಕೆಲ್ಲ ಬರಬೇಡಿ. ನಾನು ಯಾವುದೇ ಸಮಾಜದಲ್ಲಿ ಹೇಳಿದ್ದೀನಿ. ಇಲ್ಲ ಒಂದು ಪಕ್ಷದ ಏಜೆಂಟ್ ಥರ ಇವತ್ತು ನಾನು ನೋಡಿದ್ದೆ. ಇದು ಕೆಲವೊಂದು ಕಾಸ್ಟ್ಗಳಲ್ಲಿ ಇವತ್ತು ಸಹಾಯ ಹೇಳಿದ್ದಾರೆ. ಬೈಪರ್ಕೇಟ್ ಮಾಡಬೇಕು, ಬೇರೆ ಬ್ಯಾಕ್ವರ್ಡ್ ಸಹಾಯ ಮಾಡಬೇಕು.